Hi guys, welcome back to my YouTube channel, Haishu Vlog. ನಾನಿವಳ ನಗೆಯ ತುಂಬ ತುಂಬಿಕೊಳ್ಳಲೇ ಮೇಲೆ ಸೊ ಗೈಸ್, ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಾನೊಬ್ಬಳೇ ಅಲ್ಲ, ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ನಮ್ಮ ಅಣ್ಣ, ಅತ್ತಿಗೆ, ಇಷ್ಟು ಜನ ಟೋಟಲ್ 5 ಮೆಂಬರ್ಸ್ ಗೋ ಟು ಮಂತ್ರಾಲಯ. ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ಲಾಗರ್ಸ್ ಮಾಡಿರ್ತಾರೆ ಮಂತ್ರಾಲಯದ ವೀಡಿಯೋ, ಬಟ್ ನಾನು ಒಂದು ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಇದರಿಂದ ಎಷ್ಟು ಅಂದರೆ ಒಂದು ವ್ಯಕ್ತಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಅನ್ನೋದು ನಾನು ಇದ್ರಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಮಂತ್ರಾಲಯದಲ್ಲಿ ವೆರೈಟಿ ಫುಡ್ಡರ್ಸ್ ಏನಿರುತ್ತೆ, ಮತ್ತು ಫುಡ್ಗಳು ಆಗಿರ್ಬೋದು, ರೂಮ್ ಫೆಸಿಲಿಟಿ ಎಲ್ಲ ತೋರಿಸ್ಕೊಡ್ತೀನಿ. ಗೈಸ್, ಲೆಟ್ಸ್ ಗೋ. ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ. ಫೈನಲ್ ಆಗಿ ಸ್ನಾನ ಎಲ್ಲ ಮುಗೀತು, ಫ್ರೆಶ್ ಅಪ್ ಆದ್ವಿ. ಇನ್ನೇನು ಹೊರಡೋ ಟೈಮ್ ಬಂತು, ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ. ಗೈಸ್, ಊಟ ಎಲ್ಲ ಮುಗೀತು, ನಾನು ಸಹ ರೆಡಿ ಆದೆ. ನಮ್ಮ ಅಕ್ಕನ ರೆಡಿಯಾಗಿ ಕೂತಿದ್ದಾಳೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ. ನೀನು ಹೊರಡೋ ಟೈಮ್ ಬಂತು, ನಾವು ರೋಡ್ ಹೊರಟ್ವಿ. ಹೆಂಗೋ ಬಸ್ ಸಿಕ್ತು. ಬಸ್ಸಲ್ಲಿ ಆಧಾರ್ ಕಾರ್ಡ್ ಫ್ರೀ ಇರೋದ್ರಿಂದ ನಾವು ₹1 ಬಸ್ಸಿಗೆ ಟಿಕೆಟ್ ಕೊಡಲಿಲ್ಲ. ನೆನ್ಮಂಗ್ಲ ತನಕ ಫ್ರೀಯಾಗೆ ಹೋದ್ವಿ. ನೆನ್ಮಂಗ್ಲ ಆಮೇಲೆ ಬೈಪಾಸ್ ಹತ್ರ ನಾವು ಇಳ್ಕೊಬೇಕಿತ್ತು. ಈಗ ಸದ್ಯಕ್ಕೆ ಹೆಂಗೋ ಬಸ್ ಸಿಕ್ತು, ರಶ್ ಏನೂ ಇಲ್ಲ, ಫುಲ್ ಫ್ರೀ. ನೆನ್ಮಂಗ್ಲ ಬೈಪಾಸಿಂದ ಮತ್ತೆ ನಾವು ಬಸ್ ಹತ್ಕೊಂಡ್ವಿ. ಅದು ಮೆಜೆಸ್ಟಿಕ್ಕಿಗೆ ಥ್ರೂ ಇತ್ತು ಬಸ್ಸು. ಟೈಮ್ ಆಗೋದ್ರಿಂದ ಬಸ್ಗೆ ಹೋಗ್ಬೇಕಿತ್ತು, ಮೆಟ್ರೋ ಕಾಯೋಕ್ಕಾಗ್ತಿಲ್ಲ. ಮೆಟ್ರೋ 10 ಗಂಟೆಗೆ ಕ್ಲೋಸ್, 10 ಬಸ್ ಇತ್ತು. ಫ್ರೀಯಾಗಿ ಹೋದ್ವಿ ಹೆಂಗೋ ಬಸ್ಸಲ್ಲಿ. ಆನ್ ದ ವೇ ಮೆಜೆಸ್ಟಿಕ್ ಹತ್ರ ಇದ್ದಾಗ ಒಂದೇ ಒಂದು ಶಾರ್ಟ್ ವೀಡಿಯೋ ಮಾಡಿಕೊಂಡೆ ರೋಡ್ದು. ಫೈನಲಿ ಬಸ್ಸೆಲ್ಲ ಫುಲ್ ಖಾಲಿಯಾಗಿತ್ತು. ಆಲ್ಮೋಸ್ಟ್ ಫೈನಲಿ ರೀಚ್ ಆದ್ವಿ ಮೆಜೆಸ್ಟಿಕ್ಕಿಗೆ. ಮೆಜೆಸ್ಟಿಕ್ಕಿಂದ ಅಡೆ ಇಳಿದು ಈಗ ನಾವು ಹೋಗಬೇಕಾಗಿರೋದು ಮಯೂರ ಹೋಟೆಲ್ ಹತ್ರ ಹೋಗಬೇಕು. ಯಾಕೆಂದರೆ ನಾವು ಬಸ್ಸಲ್ಲೇ ಬರೋದ್ರಿಂದ ಮೆಜೆಸ್ಟಿಕ್ ಹತ್ರ ಇರೋ ಹೋಟೆಲ್ಗೆ ಹೋದ್ವಿ. ಅಣ್ಣ ಎಲ್ಲ ಬಂದಿದ್ದರು, ನಮ್ಮ ಭಾವ ಬಂದರು. 5 ಮೆಂಬರ್ಸ್ ಅಲ್ಲಿ ರೀಚ್ ಆದ್ವಿ. ಅಲ್ಲಿ ಹೋಗಿ ನಿಂತಿದ್ವಿ. ಬಸ್ಸಿನ ಆನ್ ದ ವೇ ಬರ್ತಾ ಇದೆ ಅಂತ ಹೇಳಿದ್ರು, ಇನ್ಫಾರ್ಮೇಷನ್ ಕೊಟ್ಟಿದ್ರು. ಫೈನಲಿ ನಮ್ಮ ಬಸ್ ಬಂದೇ ಬಿಡ್ತು. ಬಸ್ ಬಂತು. ಬಸ್ ಒಳಗಡೆ ಎಂಟರ್ ಆದ್ವಿ. ಬಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಮಾಡಿದ್ದು ಬಸ್ ಇದೇನೆ, ತುಂಬ ಚೆನ್ನಾಗಿತ್ತು. ಅಣ್ಣ ಅತ್ತಿಗೆ ಒಂದು ಕಡೆ ಕೂತಿದ್ರು, ಅಕ್ಕ ಬಾವ ಒಂದು ಕಡೆ ಕೂತಿದ್ರು. ಇವ್ರನ್ನ ಬದುಕೆ ಅವ್ರು ಆಲ್ವೇಸ್ ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಭಾವ ಅಲ್ಲೇನೋ ಮಾತಾಡಕ್ಕೆ ಹೋಗಿದ್ರು, ಅಕ್ಕ ಕೂತ್ಕೊಂಡಿದ್ಲು. ನಂದು ಗಾಯ್ಸ್, ನಮ್ಮ ಭಾವ ಏನು ಮಾಡಿದ್ರು, ಒಂದು ಸ್ಲೀಪರ್ ಕುಚ್ಚಿತು ಮಲ್ಕೊಂಡು ಹೋಗೋ ಥರ ಒಂದು ಸೀಟ್ ಬುಕ್ ಮಾಡಿದ್ರು. ಬಟ್ ಅಂದರೆ ಅದು ಅದೃಷ್ಟ ಅದು ನನಗೊಲಿತು. ಹೇಗೆ ಅಂದರೆ, ನಮ್ಮ ಅಕ್ಕ ಒಬ್ಬಳೇ ಇರ್ತಾಳೆ ಸೀಟಲ್ಲಿಂದ. ನಮ್ಮ ಅಕ್ಕ ಪಕ್ಕ ನಮ್ಮ ಭಾವ ಕೂತ್ಕೊಂಡ್ರು. ನಮ್ಮ ಭಾವನ ಸೀಟ್ ನನಗೆ ಬಿಟ್ಕೊಟ್ರು. ನಾನು ಬಸ್ಸಲ್ಲಿ ಸರಿ, ಈಗ ನಾವು ಸ್ವಲ್ಪ ಊಟ ಮಾಡಬೇಕಾಗಿತ್ತು. ಮನೇಲಿ ಮಾಡಿದ್ವಿ, ಭಾವ ಮಾಡಿರಲಿಲ್ಲ, ಅದಕ್ಕೋಸ್ಕರ ಹೋಟ್ಲಿಗೆ ಹೋದ್ವಿ. ಆನ್ ದ ವೇ ಹೋಗಿದ್ವಿ ಹೋಟೆಲ್ಗೆ. ಊಟ ಎಲ್ಲ ಮಾಡಿಕೊಂಡು ಈಚೆ ಕಡೆ ಬಂದ್ವಿ ನಾವು. ನೆಕ್ಸ್ಟ್ ಬಸ್ ಹತ್ತಬೇಕಿತ್ತು. ಬ್ರೇಕ್ ಕೊಟ್ಟಿದ್ರು 10 ಮಿನಿಟ್ಸ್ ಬಸ್ ಹತ್ತಕ್ಕೆ ಅಂತ. ಬಸ್ ಒಳಗೆಲ್ಲ ಹೋಗ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು. ಆಲ್ರೆಡಿ ಊಟ ಮಾಡ್ತಂಗೆ ಅಣ್ಣ ಫುಲ್ ಮಲ್ಕೊಂಡ್ಬಿಟ್ಟಿದ್ದ. ನಮ್ಮ ಅಕ್ಕನೂ ಮಲ್ಕೊತಿದ್ಲು. ನಾನು ಇನ್ನೇನು ಮಲ್ಕೊಬೇಕಿತ್ತು. ನಂದು ಬಸ್ ಈ ಥರ ನಂದು ಗೈಸ್, ಟೋಟಲಾಗಿ 5 ಜನ ಹೋದ್ರಿಂದ ಒಂದು ಮಲ್ಕೊಳೋ ಸೀಟ್ ಒಂದೇ ಒಂದು ಬುಕ್ ಆಗಿತ್ತು. ಅದು ಅದೃಷ್ಟ ನನಗೆ ಒಲಿತು. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ಅಕ್ಕ ಬಾವ ಒಂದು ಕಡೆ ಕೂತ್ಕೊಂಡು, ಅಣ್ಣ ಅತ್ತಿಗೆ ಒಂದು ಕಡೆ ಕೂತ್ಕೊಂಡಿದ್ರು. ಅದೇ ಒಬ್ಬಳೇ ಮಲ್ಕೊಂಡಿದ್ದೆ. ಫೈನಲಿ ನಾವು 7 ಗಂಟೆಗೆ ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯ ರೀಚ್ ಆದಮೇಲೆ ಇನ್ನೇನು ಕೆಲಸ, ರೂಮ್ ಹುಡುಕ್ಬೇಕು. ಅಣ್ಣ ಮತ್ತು ಬಾವ ಹೋಗ್ಬಿಟ್ಟು ರೂಮ್ ಹುಡುಕೊಂಬರೋಕ್ಕೆ ಅಂತ ಹೋದ್ರು. ರೂಮ್ ಬುಕ್ ಮಾಡಬೇಕಿತ್ತು. ನಾವು ಆನ್ಲೈನಲ್ಲಿ ಬುಕ್ ಮಾಡಬೇಕಿತ್ತು, ಬಟ್ ನಮ್ಗೆ ಅದರಲ್ಲಿ ನಾವು ಮರ್ತ್ಬಿಟ್ಟು ಆನ್ಲೈನ್ ಬುಕ್ ಮಾಡೋದು. ಮತ್ತು ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿ, ರೂಮು ನಮಗೆ 2nd ಫ್ಲೋರಲ್ಲಿತ್ತು. ಅದಕ್ಕೆ ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. $2,500 ಕೊಟ್ಟು ನೀವು ರೂಮ್ ಮಾಡ್ಬಿಟ್ಟಿದ್ರೆ. ಲಿಫ್ಟ್ ಓಪನ್ ಆಯಿತು. ನಮ್ದಿದ್ದು 2nd ಫ್ಲೋರಿಂದ ಬಾಬಾ ಬಂದೆಲ್ಲ ರೂಮೆಲ್ಲ ಓಪನ್ ಮಾಡ್ತಿದ್ರು. ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೇಳ್ಬೇಕು ಅಂದರೆ ರೂಮ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ರೂಮೆಲ್ಲ. ಎಲ್ಲ ಸ್ನಾನಕ್ಕೆ ಹೋಗಬೇಕು. ಒಂದು ಸ್ವಲ್ಪ ಹೊತ್ತೆಲ್ಲ ಸುಸ್ತಾಗಿರೋದ್ರಿಂದ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಒಬ್ಬೊಬ್ಬರೇ ಎಲ್ಲ ಫ್ರೆಶ್ ಅಪ್ ಆಗಿ ಈಚೆ ಬರಬೇಕಿತ್ತು. ಫಸ್ಟ್ ಫ್ರೆಶ್ ಅಪ್ ಆಗಿ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೆ. ಅದಾದಮೇಲೆ ಲಾಸ್ಟ್ ವೀಡಿಯೋ ಮಾಡಿಬಿಟ್ಟು ರೆಡಿ ಆಗೋಣ ಅಂತ ಹೋಗಿದ್ದೆ. ನಾವು ಮಾಡಿದ್ದು
ಈಗ ಫೈನಲ್ ಆಗಿ ಎಲ್ಲ ರೆಡಿಯಾಗಿ ಒಂದು ಸ್ನ್ಯಾಪ್ ಹಾಕಿದ್ವಿ. ಇನ್ನೇನು ದೇವಸ್ಥಾನ ಹತ್ರ ಹೋಗ್ಬೇಕು, ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಎಲ್ಲ ಆಲ್ಮೋಸ್ಟ್ ಜನ ಎಲ್ಲ ನಾವು ಹೋಗೋಷ್ಟಕ್ಕೆ ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಫೈನಲ್ ಆಗಿ ಒಳಗಡೆ ಎಂಟರ್ ಆದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗೋಣ. ಬಾಯ್ ಗಾಯ್ಸ್. ನಾವು ಫಸ್ಟು ರಾಯರ ದರ್ಶನ ಮಾಡೋಕ್ಕೂ ಮುಂಚೆ ಇಲ್ಲಿ ಅದ್ರ ಪಕ್ಕದಲ್ಲೇ ಇರೋ ಮಂಚಾಲಮ್ಮನ ದರ್ಶನ ಮಾಡಬೇಕಿತ್ತು. ದರ್ಶನದಲ್ಲೇ ಹೋಗಬೇಕಿತ್ತು. ನಾವು ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ. ತುಂಬಾ ಜನ ಇದ್ದರು. ಮಂಚಾಲಮ್ಮನೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ದರ್ಶನ ಎಲ್ಲ ಆಯಿತು. ಒಂದೆರಡು ರೀಲ್ಸ್ ಫೋಟೋಸ್ ತಗೊಂಡ್ವಿ. ಕೈ ಮುಗಿರಿ. ಫೈನಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ರದ್ದು ಲಾಸ್ಟ್ ಮೂಮೆಂಟಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಹೊರಟ್ವಿ. ನೀನು ದರ್ಶನ ಎಲ್ಲ ಮುಗಿತು. ಇನ್ನೇನು ರೂಮ್ ಕಡೆ ಹೊರಟ್ವಿ. ನಾವು ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾಷ್ಟಕ್ಕೆ ಹೋಗಬೇಕಿತ್ತು. ನಾಷ್ಟ ಎಲ್ಲ ಮಾಡಿಕೊಂಡು ನಾವು ತುಂಗಭದ್ರಾ ನದಿಗೆ ಹೋಗೋಣ ಆಟ ಆಡೋಕ್ಕೆ ಅಂತೇನೇನು ಹೊರಟ್ವಿ. ಫಸ್ಟು ರೂಮ್ ಕಡೆ ಹೋಗ್ಬಿಟ್ಟು ಈಗ ಡ್ರೆಸ್ಸಲ್ಲಿ ಚೇಂಜ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾನು ಫೋನ್ನ ಚಾರ್ಜಿಂಗ್ ಇಟ್ಬಿಟ್ಟು ಹೋಗಿದ್ದೆ. ನಾಷ್ಟದ ವೀಡಿಯೋ ಮಾಡಿರಲಿಲ್ಲ. ನಾವು ನಾಷ್ಟ ಮಾಡಿದ್ದು ಹೋಟೆಲಲ್ಲಿ. ಈಗ ಬೀಚ್ಗೆ ಹೋಗ್ಬೇಕಿತ್ತಲ್ಲ ಆಟ ಆಡೋದಕ್ಕೆ, ತುಂಗಭದ್ರಾ ನದಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಫಸ್ಟ್ ಮುಂಚೆ ಎಲ್ಲ ಗೋಲಿ ಸೋಡಗಳು ಕುಡಿಯೋಣ ಅಂತ ಎಲ್ಲರೂ ಪ್ರತಿಯೊಬ್ಬರು ಗೋಲಿ ಸೋಡ ಕುಡಿದ್ವಿ. ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಒಂದ್ಸಲ ನೀವು ಹೋದ್ರೆ ಟ್ರೈ ಮಾಡಿ. ತುಂಬಾ ಸಖತ್ತಾಗಿರುತ್ತೆ ಗೋಲಿ ಸೋಡ ಮಾತ್ರ. ಮಂತ್ರಾಲಯದಲ್ಲಿ ಫೇಮಸ್ ಅಂತಂದರೆ ನಮಗಿಷ್ಟ ಆಗಿದ್ದು ಅಂತಂದರೆ ಕಡಕ್ಕಾಗೆ ಅಂತಂದರೆ ಮಸಾಲ ಗೋಲಿ ಸೋಡ ಮಾತ್ರ ತುಂಬಾ ಚೆನ್ನಾಗಿತ್ತು. ಈಗ ನಾನು ಟ್ರೈ ಮಾಡೋಣ ಅಂತ ತೊಗೊಂಡೆ. ಇದು ಒಂದು 2 ಗ್ಲಾಸ್ ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ತುಂಗಭದ್ರದಲ್ಲಿ ನೀರೇ ಇರಲಿಲ್ಲ. ಆ ನೀರಿಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಆಟ ಆಡೋಕ್ಕೂ ಮುಂಚೆ ಬೋಟಿಂಗ್ ಹೊರಟ್ವಿ. ಫ್ಯಾಮಿಲಿ ಪೂರ್ತಿ ಬೋಟಿಂಗ್ ಹೋಗಿ 5 ಮೆಂಬರ್ಸ್. ಬೋಟಿಂಗ್ ಅಂತೂ ಸಾಕಾಗಿ ತಿಳ್ಕೊಟ್ರು ಅಂತ ಹೇಳ್ಬೋದು. ಒಂಚೂರು ಹಂಗೆ ಹಂಗಂದ್ರೆ ಮಜಾ ಅಲ್ಲಿ ಅಮ್ಮ ಲಾಟ್ರಿ ದುಂಡು ಭೂಮಿಗೆ ಸುತ್ತೋ ಖುಷಿ, ದತ್ತ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ತುಂಡ ಗಾಳಿಗೆ ಅಲೆಯೋ ಖುಷಿ, ಖುಷಿ ಖುಷಿಯ ಸಗ್ಗವಿಲ್ಲಿದೆ, ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ, ನಾಳೆ ಯಾರ್ 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 ಕಳ್ಳರೋ, ನಾಳೆ ಯಾರ್ ಯಾರ್ ಯಾರೇ ಏನಂತ ಅನ್ಕೊಂಡ್ರೇನಂತೆ, ಹೀಗೆ ಇರ್ತೀವಿ ಇಷ್ಟ ಬಂದಂತೆ, ಹೇಳೋರ್ ಕೇಳೋರು ಯಾರು ಇಲ್ದಂಗೆ, ಬಿಟ್ರೆ ಸಾಕಪ್ಪ ನಮ್ಮನ್ನ ಹಿಂಗೆ, ಕಂಡು ಕೂಡ ಕಾಣದೆ ಲೈಫು ಕನ್ಫ್ಯೂಸ್ ಆಗಿದೆ, ಲೇಲು ಬಾಲು ಐಲು ಬೈಲು ಲೈಫಲ್ಲೇ ಹೋಗಿಕ್ಕಿದೆ. ತುಂಗಭದ್ರಾ ಆಟ ಆಡಿದ್ದೆಲ್ಲ ಆಯಿತು. ಸೆಕೆಂಡ್ ರೌಂಡು ನಾವು ದರ್ಶನಕ್ಕೆ ಹೋದಾಗ, ಫಸ್ಟ್ ಹೋದಾಗ ಇರಲಿಲ್ಲ, ಸೆಕೆಂಡ್ ಟೈಮ್ ಹೋದಾಗ ಅಲ್ಲೊಂದು ಕರು ಇತ್ತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮೇ ಬಿ ಇದು 3-4 ಡೇಸ್ ಆಗಿರ್ಬೋದು ಅಷ್ಟೇ ಹುಟ್ಟು. ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಲ್ಲ ಫೋಟೋಸ್ ತಗೊತಾ ಇದ್ರು. ನಾವು ಅದನ್ನ ಹಂಗೆ ಶೂಟ್ ಮಾಡಿಕೊಂಡೆ. ಇಲ್ಲೊಂದು ಹುಡುಗ ಸಿಕ್ತ.
ಏನಂತ ಕೇಳ್ತಾ ಗೊತ್ತಾ, ಅವಲಿಂದ ನೀವೇ ಎಷ್ಟು ಸಲ ಕುಡಿತಾ ಇದ್ದೀರಾ ಗೋಲಿ ಸೋಡಾ, ನಂಗೊಂದು ಸಲ ಕೊಡಿಸ್ರಿ ಅಂತ ಕೇಳ್ದೆ. ಸರಿ ಮುಟ್ಟು ಗೋಲಿ ಸೋಡಾ ಕೊಡ್ಸೋಣ ಅಂತ ಕರ್ಕೊಂಡೋದ್ವಿ ಇವನ್ನ. ತುಂಬಾನೇ ಮಾತಾಡು. ನಮ್ದು ಬೆಂಗಳೂರು, ನಿಮ್ದು ಯಾವ ಊರು? ಈ ಊರ ಹೆಸರೇನು? ಮಂತ್ರಾಲಯ. ಇದು ಊರ ಹೆಸರು ಮಂತ್ರಾಲಯನಾ? ಗೈಸ್ ನೆಕ್ಸ್ಟ್ ಟೈಮ್ ಯಾರಾದ್ರೂ ನೀವು ಇಲ್ಲಿಗೆ ಬಂದ್ರೆ ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ ಅಲ್ಲಿ ಶಾಸ್ತ್ರ ಗಿಣಿಶಾಸ್ತ್ರ ಇತ್ತು. ಸರಿ ಕೇಳು ಅಂತ ಕುತ್ಕೊಂಡಿದ್ರು. ಸರಿ ಕೇಳ್ಬಿಟ್ಟು ನಾನು ಹುಡುಗ ಕರ್ಕೊಂಡು ಬಾರು ಹೋಗೋಣ ಅಂತ ಕರ್ಕೊಂಡೋದೆ. ಇಲ್ಲಿ ಗಿಣಿಶಾಸ್ತ್ರ ಕೇಳ್ತಿದ್ರು ನಮ್ಮ ಬಾವಂದು. ಅವ್ರು ಫುಲ್ಲು ಇಂಟ್ರೆಸ್ಟಿವಾಗಿ ಕುತ್ಕೊಂಡ್ಬಿಟ್ಟಿದ್ರು ಗಿಣಿಶಾಸ್ತ್ರದಲ್ಲಿ. ಫಸ್ಟ್ ಸಲ ದರ್ಶನಕ್ಕೆ ಹೋದಾಗ ಎಲ್ಲರೂ ಕೇಳಿದ್ವಿ. ಇದು 2ನೇ ರೌಂಡ್ಗೆ ಹೋದಾಗ ಇಲ್ಲಿ ಬೇರೆಯವರಿದ್ರು, ಅವ್ರು ಕೇಳಿರಲಿಲ್ಲ. ಇನ್ನು ಮತ್ತೆ ನಮ್ಮ ಭಾವ ಕೇಳ್ತಿದ್ರು ಗಿಣಿಶಾಸ್ತ್ರನ. ನೋಡಪ್ಪ ಸರ್, ರವಿಕುಮಾರ್ ಸರ್ ಅವರೇ, ನಾನು ಹೇಳಿದ್ದು ನಿಜ ನಿಜಲ್ಲಿ ಬಿಡಿ, ಸುಳ್ಳಾದ್ರೆ ಸುಳ್ಳೆಯಲ್ಲಿ ಬಿಡಿ, ಬಂದಿರಿ ಕೇಳ್ತೀನಿ, ಬೇಜಾರು ತಗೋಬೇಡ ಸರ್. ಏನ್ ಎಷ್ಟಿದೆ? ಲಕ್ಷ್ಮೀದೇವಿ ನಮಸ್ಕಾರ ಮಾಡಿ ಫ್ರೀ ಮಾಡ್ತೀನಿ. ಕೈ ಯಾರಿಗ ತೋರಿಸಬೇಡ. ನೀನು ಹಾಕಿದ ವಸ್ತ್ರ ಅಮ್ಮ ದಿವಸ ಯಾರಿಗ ದಾನ ಕೊಟ್ಟೆ ಹೋಗಬಾರ್ದು. ನಂಬಿದ್ರೆ ಪ್ರಾಣ ಕೊಡ್ತೀಯ, ನಂಬಿದ್ರೆ ಮುಖ ನೋಡಲ್ಲ. ಇಷ್ಟು ವರ್ಷ ಒಬ್ಬರಿಗೆ ಮೋಸ ಬಿಡಬೇಕು, ರೂಪಾಯಿ ಹಲ ಮಾಡಬೇಕು ಅಂತ ಮನಸ್ಸಿಲ್ಲ. ಒಬ್ಬರಿಗೆ ಒಳ್ಳೆದಾಗ ಕೇಳ್ತಾನೆ ಇದ್ರು. ನನಗೇನು ಅದು ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ಇಂಟ್ರೆಸ್ಟ್ ಇದೆ, ಬಟ್ ನಾನು ಒಂದ್ಸಲ ಕೇಳಿದಾಗಿದ್ದಲ್ಲ, ಇನ್ನೇನಕ್ಕೆ ಅಂತ ಹೊರಟೆ. ಸರ್, ಮನೆಯಲ್ಲಿ ಊಟಕ್ಕೆ ಬಟ್ಟೆ ಕಮ್ಮಿ ಇಲ್ಲ, ಮಾಡೋ ಕೆಲಸ ಕೈ ಕೂಡ ಬರ್ತದೆ, ಎಲ್ಲಿ ಹೋದ್ರೂ ಸುಖ ಸಂತೋಷವಾಗಿದ್ದೀರಾ, ಹೌದೇ ಇಲ್ಲ? ಇವತ್ತೇ ಕೇಳಿದ್ರೆ ನೀನು ಧನ ಬೆಂಡಿ ಬಂಗಾರ ಬೇಕಂತ ಕೇಳ್ತಾ ಇಲ್ಲ. ಮನೆ ಮಕ್ಕಳು ಸಂಸಾರ ಆರೋಗ್ಯ ಮಾಡೋ ಕೆಲಸ ಕೈ ಕೂಡ ಬರಬೇಕು, ಎಲ್ಲಿ ಹೋಗಿದ್ರು ಸುಖ ಸಂತೋಷ ಇರಬೇಕಂತ ಕೇಳ್ತಿದ್ದೀರಾ, ಹೌದಾ? ಇಷ್ಟು ವರ್ಷ ಆಗಿದ್ರೆ ಏನು ಕೆಲಸ ಮಾಡಿ ಕೈ ಕೂಡ ಬರ್ತದೆ, ಎಲ್ಲಿದ್ರೆ ನೆಮ್ಮದಿ ಇದೆಯಾ, ಹೌದೇ ಇಲ್ಲ? ಈ ಮಧ್ಯಕಾಲದಲ್ಲಿ 1.5 ವರ್ಷ ಆಗ್ತೀವಿ ಸ್ವಲ್ಪ ನೆಮ್ಮದಿ ಇಲ್ಲ ನಿಮಗೆ, ಹೌದೇ ಇಲ್ಲ ಸರ್? ಈ ಮಧ್ಯಕಾಲದಲ್ಲಿ 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡ್ತೀಯ, ಹೌದೇ ಇಲ್ಲ? 4 ಜನ ನಂಬರ್ ನೋಡ್ಕೊಂಡು 10 ರೂಪಾಯಿ ಸಹಾಯ ಮಾಡ್ತೀಯ, ನೀನು ಅವಸರಕ್ಕೆ 10 ರೂಪಾಯಿ ಕೊಡೋರು ಯಾರಿಲ್ಲ, ಹೌದೇ ಇಲ್ಲ? 20 ರೂಪಾಯಿ ಫೋಟೋ ಹೊಡ್ಕೊಂಡು ನಿನ್ನ ಹೆಸರಲ್ಲಿ ಯಾವುದೇ ಕೆಲಸ ಮಾಡಿ ಪಾರ್ಟ್ನರ್ಶಿಪ್ದಲ್ಲಿ ಯಾವುದು ಮಾಡೋಕ್ಕೆ ಹೋಗ್ಬೇಡಿ. ಇದ್ದಿದ್ದಂಥ ಕೆಲಸ ನಿಷ್ಠೂರಾಗ್ಬಿಡ್ತೇನೆ, ಅವರೇ ಇಲ್ಲ ಸರ್. ಇಷ್ಟು ಜನ ಒಳ್ಳೆಯಲ್ಲ ಅಂತ ಆಸೆ ಇದೆ, ಹೌದಾ? ಎಲ್ಲ ಒಳ್ಳೆದಾಗುತ್ತೆ. ನಿನ್ನ ಹೆಸರಿಂದ ನರದೃಷ್ಟಿ ಪ್ರಾಣದು ಭಾಳ ಇದೆ. ಎಲ್ಲಿ ಹೋಗಿದ್ರೆ ಚೆನ್ನಾಗಿದ್ದನಲ್ಲ, ಯಾವುದೇ ಕೆಲಸ ಮಾಡಿ ಕೈ ಕೂಡ ಬರ್ತದೆ, ಎಲ್ಲಿ ಹೋಗಿದ್ರೆ ಬಾಯ್. चलो राम भगवान. एक गोली से ಹೋಗ್ಬೇಕೇನೋ? ಬೆಳಗ್ಗೆ ಕೇಳ್ತಾಯಿಲ್ಲ ಪೌಡ್ರು ಇಲ್ಲ, ಇವನು ನಿಮ್ಮ ಮೇಡೆ ಬೆಂಗಳೂರು ತೊಗೊಂಡು ಜಂಪಿಪಟ್ಟಣ ಓಪನ್ ಮಾಡ್ತಾರೆ. ಹಂಗೆ ಕೊಡ್ರಿ. ಕುಡಿತೀನಿ. ಸೋಡಾ ಕಡಿಮೆ ಐತಲ್ಲ ಅಣ್ಣ, ಅಷ್ಟು ಜನ ಬರೋದು ಒಂದು ಗ್ಲಾಸ್ ಮಾಡ್ತಾರೆ ನೋಡಿ. ಸ್ವಲ್ಪ ನಮಗೆ ಮಸಾಲ ಜಾಸ್ತಿ ಹಾಕ್ಬಿಡ್ರಿ. ನನ್ಗೆ ಗೊತ್ತು. ನಂಗೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ. ಬಾ, ನಂಗೆ ಗೊತ್ತು ನೀನೇ ಇಟ್ಬಿಡ್ಬೇಕು ಬಲ್ಲಿ ಅಂತ. ಅಂಕಲ್ ಕೊಡಿ, ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದೆ ತಾನೇ ಒಂದು? ಇಲ್ಲ, ನಾನು ಓಪನ್ ಮಾಡಿಲ್ಲ, ಕರೆಕ್ಟಾಗಿ ವಿಡಿಯೋ ಮಾಡಲಿಲ್ಲ. ಮಸಾಲೆ ಜಾಸ್ತಿ ರವಿ ಹಣ್ಣೊಂದು, ಇನ್ನೊಂದು ಕಂಗೆ ಫುಲ್ ಮಸಾಲೆ ಹಾಕಿ ಮಾಡಿಬಿಟ್ಟು ಹೋಗು. ಏನು ಅದೇ ಗಜ್ಜಿಗೆ ಹಿಡ್ಕೊಂತೀರಾ? ದಿನಕ್ಕೆ 20 ರೂಪಾಯಿ ಕೊಡಿ ಸಾಕು. ನೋಡಿ ಸಾಕಾದ ಹೊಡಿತೀವಿ ನೋಡಿ. ಮಸಾಲೆ ಜಾಸ್ತಿ ಇದೆಯಾ? ಬೇಗ ನೀನು ಕುಡ್ದಿಲ್ವಾ? ಆಯ್ತಾ? ಏನಲ್ಲಿ ಚೆಕ್ಔಟ್ ಆಗೋ ಟೈಮ್ ಬಂತು. ಎಲ್ಲ ರೂಮಿಂದ
ಫೋಟೋ ಮಾತ್ರ ತೊಗೊಂಡೋಗ್ತಾರೆ ಕಾಣ್ತಿದ್ದೆ ನಾನು ಇನ್ನೊಂದು ಈ ಥರ ಐವತ್ತು ಪೇಪರ್ ಇದೆ. ಹಾಗಳಪ್ಪ ಆ ಕಂಟ್ರಾಗು ನಾನೇ ಅವನಿ ಆ ಕಂಟ್ರಾಗು ನಾನು ಓ ಇದ್ರಾಗು ನಾನೇ ಅವನಿ ಇದ್ರಾಗು ನಾನೇ ಅವನಿ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಹೋದ್ರಾ ಫೈನಲ್ ಆಗಿ ಚೆಕ್ಔಟ್ ಮಾಡ್ತೀನಿ. ಹೊಸಲ ನೀವು ಭವ್ಯ ಬಂದಾಗ ಇದೇ ಮಾಡಿದ್ರಿ ಲಿಫ್ಟ್ ಅದ ಏನೇ ಯೂಟ್ಯೂಬ್ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಯೂಟ್ಯೂಬ್ ಅಲ್ಲ ವಿಡಿಯೋದಲ್ಲಿ ನಾನು ಪೋಸ್ಟ್ ಕೊಡ್ತೀನಿ ಅಂತ ಹೇಳಿ ಚೆಕ್ಔಟ್ ಮಾಡಿ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕು. ಬಾಯ್ ಅನಿತಕ್ಕ ಬೇಜಾರಾಗ್ತೈತಾ ಮನೆಗೆ ಹೋಗಿ ಬೇಗ ನಿಂಗೆ ಬೇಜಾರಾಗ್ತೈತಾ ಅರ್ಷ ನಿಂಗೆ ಬೇಜಾರಾಗ್ತೈತೇನೋ ಮನೆಗೆ ಹೋಗಕ್ಕೆ ಇವ್ರೆ ನಿನಗೆ ಬೇಜಾರಾಗ್ತೈತಾ ಮನೆಗೆ ಹೋಗಕ್ಕೆ ಈಗ ಊಟ ಮಾಡ್ಕೊಂಡು ಬಸ್ನ ಹತ್ತುತ್ತಾ ಇರೋದೆ ರಯ್ಯ ರಯ್ಯ ಏನಿದೆಯಣ್ಣ ಜೀರಾ ರೈಸ್ ಅಲ್ಲೊಬ್ರು ಕುತ್ಕೊಳಕ್ ಹೇಳೋ ದೇವ್ರ ಫೋಟೋ ಇಕ್ಕಿದೀನಿ ಏನು ಬೇಡ ಎಲ್ಲಾದ್ರೂ ಒಂದು ಸ್ವಲ್ಪ ಟೇಸ್ಟ್ ನೋಡು ಹೆಂಗಿದೆ ಚೆನ್ನಾಗೈತಾ ಸರಿಯಾಗಿ ಮಾತಾಡೋದ್ ಕಲಿ ಖಾಲಿ ಗೇಮ್ ಹಾಂ ಹೌದು ಏನಕ್ಕೆ ಕೊಡೋದು ಹೇಳೋದು ಹೆಂಗೈತೆ ಹೋಗಿ ಹೋಗಿ ಒಳ್ಳೆ ದಾಲ್ ಚೆನ್ನಾಗೈತಾ ಬೇಡ ಅಣ್ಣ ಎಲ್ಲ ಊಟ ಎಲ್ಲ ಮುಗಿತಾ ಅಂದರೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬಟ್ ಫುಲ್ ಮೀನ್ಸ್ ಮಾತ್ರ ಊಟ ವರ್ತಿತ್ತು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರ್ ಕಮೆಂಟು ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. அபியாசம் சிறையிலா ஆனந்தம் நடக்க போறேன் பூகம்பம்